ನಮಸ್ಕಾರ. ನನ್ನ ಹೆಸರು ಪುಷ್ಪಲತಾ. ಕೆಂಗೇರಿಯಿಂದ ನಾನು ಇಲ್ಲಿ ಬಂದವಳು. ಮೊದಲು ನನ್ನ ಬಗ್ಗೆ ಹೇಳ್ಕೊಳ್ಳೋಕ್ಕಿಂತ ನನ್ನ ಮಗನ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಬೇಕು ಅಂತ ಅನಿಸುತ್ತೆ. ನನ್ನ ಮಗ ಇಲ್ಲಿಗೆ ನನಗೆ ಈ ಸೆಂಟರ್ ಏನಿದೆ ಬಾಬಾಜಿ ಅವರ ಕೇಂದ್ರ ತುಂಬ ಬಹುಶಃ 2 ವರ್ಷಗಳಿಂದ ಪರಿಚಯ ಇದೆ. ಬಟ್ ನಾನು ನಿರಂತರವಾಗಿ ನನ್ನ ಮಗ ಇಲ್ಲಿಗೆ ಬಂದವನು. ನನ್ನ ಮಗ ಬಂದು ಧ್ಯಾನಕ್ಕೆ ಒಳಗಾದವನು. ಸೊ ಅವನಲ್ಲಿ ಎಷ್ಟು ಬದಲಾವಣೆಗಳಿದೆ ಅಂತ ಹೇಳಿದ್ರೆ ಬಹಳಷ್ಟು ಬದಲಾವಣೆಗಳು. ಅದಕ್ಕೆ ಮುಂಚೆ ಅವನಲ್ಲಿ ಒಂದೊಂದು ಸ್ವಲ್ಪ ವಿಷಯಕ್ಕೂ ಕೂಡ ಬೇರೆ ಒಂದು ರೀತಿಯಾದ ಪ್ರತಿಕ್ರಿಯೆ, ಏನಂತ ಹೇಳಿದ್ರೆ ಕೋಪ ಮಾಡ್ಕೊಳ್ಳುವಂಥದ್ದು, ಇಲ್ಲ ಮುನ್ಸ್ಕೊಂಡು ಎಲ್ಲೋ ಹೋಗಿ ಒಂದ್ ಕಡೆ ಕುತ್ಕೊಳ್ಳುವಂಥದ್ದು, ಆ ರೀತಿಯಾದ ಒಂದು ನಡವಳಿಕೆ ಇತ್ತು. ಎಷ್ಟು ಮಟ್ಟಿಗೆ ಬದಲಾಗಿದ್ದಾನೆ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ನನ್ನ ಮಗ ಇಲ್ಲಿಗೆ ಬಂದು ಸಾಕಷ್ಟು ಬದಲಾಗಿದ್ದಾನೆ ಅಂತ ನಾನು ಹೇಳ್ಕೊಡ್ತೀನಿ. ಹೇಳ್ಬೇಕಂತ ಹೇಳ್ತೀನಿ. ಇದು ನನ್ನ ಮಗನ ಪರಿಚಯ. ಹೆಸರು ರಾಕೇಶ್ ಅಂತೇಳಿ. ನಾನು ಇಲ್ಲಿಗೆ ಬರೋದಕ್ಕೆ ಮುಖ್ಯವಾಗಿ ಕಾರಣ ಸಾವಿತ್ರಮ್ಮ ಅವರು. ನನಗೆ ತುಂಬಾ ಈ ಏನು ಬ್ಯಾಚ್ 1ರಿಂದ ನನ್ನ ಅವರು ಬರಕ್ಕೆ ಹೇಳ್ತಿದ್ರು, ಬನ್ನಿ ಮೇಡಮ್ ಬನ್ನಿ ಮೇಡಮ್ ಬನ್ನಿ ಮೇಡಮ್. ನಾನು ತುಂಬಾ ವರ್ಷಗಳ ಹಿಂದೆನೆ ನಾನು ಇದನ್ನೆಲ್ಲ ಬಿಟ್ಟು ಹಿಂದಕ್ಕೆ ಹೋಗಿದ್ದಂಥವಳು. ಆಲ್ಮೋಸ್ಟ್ 30 ವರ್ಷ ಆಗಿತ್ತು. ಬಟ್ ನನ್ನನ್ನು ಹಂತ ಹಂತವಾಗಿ ಅವರು ಇಲ್ಲಿ ಈ ಕೇಂದ್ರದಲ್ಲಿ ಏನೇನೆಲ್ಲ ಕಲ್ತರು, ಬಾಬಾಜಿ ಸನ್ನಿಧಾನದಲ್ಲಿ ಏನೇನೆಲ್ಲ ಕಲ್ತರು, ಅದನ್ನ ತನ್ನದೇ ಭಾಷೆನಲ್ಲಿ ತನ್ನದೇ ಶೈಲಿನಲ್ಲಿ ಎಷ್ಟು ತಾಳ್ಮೆಯಿಂದ ನನಗೆ ಅರ್ಥ ಮಾಡಿಸಿ ನನ್ನನ್ನು ಇಲ್ಲಿ ಬರುವಂತ ಮಾಡಿದ್ದು ಸಾವಿತ್ರಮ್ಮ. ಸೊ ಅವರು ಇವತ್ತು ಇಲ್ದಿರುವಂಥದ್ದು ನನಗೊಂದು ಸ್ವಲ್ಪ ವಿಪರ್ಯಾಸ ಏನೋ ಗೊತ್ತಿಲ್ಲ. ಹಾಗಾಗಿ ಅವರ ಆಬ್ಸೆನ್ಸ್ ಅಲ್ಲಿ ನಾನು ಇಲ್ಲಿ ಬಂದು ನನ್ನ ಕಾರ್ಯಕ್ರಮ ಮುಗಿಸ್ಕೊಳ್ತಾ ಇದ್ದೀನಿ. ಅದನ್ನ ಹೇಳ್ತಾ ನಾನು ನೆಕ್ಸ್ಟ್ ಮಾತಾಡೋದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಬಾಬಾಜಿ ಸನ್ನಿಧಾನದಲ್ಲಿ ಕ್ರಿಯಾಯೋಗ ಅಂತ ನಾವು ಏನಿಲ್ಲಿ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಅದು ನಮ್ಮನ್ನ ಮೌಢ್ಯತೆಯಿಂದ ಈಚೆ ತರಿಸಿ ಚಿಂತನೆಗೆ ಒಳಗಾಗುವಂತೆ ಮಾಡುವ ಒಂದು ಕ್ರಿಯೆ. ದೈಹಿಕವಾಗಿ ನಮ್ಮನ್ನ ಕ್ರಿಯಾತ್ಮಕವನ್ನಾಗಿ ಮಾಡುವಂತ ಒಂದು ಕ್ರಿಯೆ. ಸೊ ಎರಡನೇದು, ನಮ್ಮ ವೈಜ್ಞಾನಿಕ ಶಕ್ತಿಯನ್ನ, ನಮ್ಮ ದೇಹದಲ್ಲಿರುವಂತ ಪ್ರತಿಯೊಂದು ಭಾಗಗಳು, ಅಂಗಗಳು ಏನೇನಿದೆ ಅದು ಏನೇನೆಲ್ಲ ಮಾಡುತ್ತೆ ಅಂತ ಹಂತವಾಗಿ ಅರ್ಥ ಮಾಡಿಕೊಂಡು ಮೌಢ್ಯಕ್ಕೆ ನಮ್ಮನ್ನ ತಳೆದಿರ ಧ್ಯಾನ ಎಷ್ಟು ಮುಖ್ಯ, ಮನುಷ್ಯನಿಗೆ ಶಾಂತಿ ಎಷ್ಟು ಮುಖ್ಯ ಅನ್ನುವುದನ್ನ ಅರ್ಥ ಮಾಡ್ಕೊಳ್ಳೋಕೆ ಇರುವಂತ ಒಂದು ಕೇಂದ್ರ. ಹಂಗಾಗಿ ಇದು ನನಗೆ ಬಹಳ ಒಂದು ದೈಹಿಕವಾಗಿ ಕ್ರಿಯೆಗೆ ಹಚ್ಚುತ್ತೆ. ಎರಡನೇದು, ಮಾನಸಿಕವಾಗಿ ನಮ್ಮನ್ನ ಸರಳರನ್ನಾಗಿ ಮತ್ತೆ ಸಮಾಧಾನದಿಂದ ಬದುಕುವಂತ ಒಂದು ರೀತಿಯನ್ನ ಕಲಿಸುತ್ತೆ. ಮತ್ತೆ ನಮ್ಮೊಳಗಡೆನೆ ಇರುವಂತ ಆರೋಗ್ಯದ ಚಿಕಿತ್ಸೆಗಳೇನಿದೆ ಅದನ್ನೆಲ್ಲ ಪಡ್ಕೊಳ್ಳೋದು, ಮತ್ತೆ ಬೇರೆಯವ್ರನ್ನ ಹೇಳುವಂಥದ್ದು, ಇಲ್ದಿರೋದು ಬೇರೆ 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 ನಮ್ಮನ್ನು ನಾವು ತುಂಬಾ ಕಷ್ಟಪಟ್ಟು ದುಡಿತೀವಿ, ಸಣ್ಣ ಒಂದೊಂದು ರೂಪಾಯಿ ಸೇರಿಸ್ತೀವಿ, ಲಕ್ಷಾಂತರ ರೂಪಾಯಿನ ಹಣವನ್ನ ಇಟ್ಟು ನಮ್ಮ ಆರೋಗ್ಯಕ್ಕೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ನಾವು ನಮ್ಮ ದೇಶದಲ್ಲಿ ಅದು ಹೊರಗಡೆ ನೋಡ್ತಾ ಇದೀವಿ. ಅದರಿಂದ ನಮ್ಮನ್ನು ಈಚೆ ತರುವಂಥದ್ದು ಇಲ್ಲಿ ನಡೆಯುವಂತ ಒಂದು